ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಮೋದಿ ಹತ್ಯೆಗೆ ಅಮೆರಿಕ ಸಂಚು, ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿದಂತಹ ಹಂತಕರ ಪ್ಲಾನ್. ಚೀನಾದಲ್ಲಿ ನಮೋ ಮುಗಿಸಲಿಕ್ಕೆ ಪ್ಲಾನ್ ಮಾಡಿದ್ರ ಕಿರಾತಕರು. ಮೋದಿ ಹತ್ಯೆಗೆ ಅಮೆರಿಕ ಸಂಚು, ಜಗತ್ತಿನಾದ್ಯಂತ ಸಂಚಲನ ಮೂಡಿಸಿದಂತಹ ಹಂತಕರ ಪ್ಲಾನ್. ಚೀನಾದಲ್ಲಿ ನಮೋ ಮುಗಿಸಲಿಕ್ಕೆ ಪ್ಲಾನ್ ಮಾಡಿದ್ರ ಕಿರಾತಕ. ಮಿತ್ರನ ಪ್ರಾಣವನ್ನ ಉಳಿಸಿದಂತಹ ಪುಟಿನ್. ಚೀನಾದಲ್ಲಿ ನಡೆದಂತಹ ಎಸ್ಸಿಒ ಶೃಂಗಸಭೆಯ ವೇಳೆ ಮೋದಿ ಹತ್ಯೆಗೆ ಸಂಚು ರೂಪಿಸಲಾಗಿತ್ತ. ಅಮೆರಿಕದ ಸಿಐಎಯ ಸಂಚಿನ ಹಿಂದಿದೆ ಒಂದು ಸ್ಫೋಟಕ ಆರೋಪ. ರಷ್ಯಾ ಅಧ್ಯಕ್ಷ ಪುಟಿನ್ ಸಂಚಿನ ಸುಳಿವು ಪಡೆದು ಮೋದಿ ಸುರಕ್ಷತೆಗೆ ಕ್ರಮ ಕೈಗೊಳ್ಳಲಾಗಿದೆ. ಪುಟಿನ್ 10 ನಿಮಿಷಗಳಲ್ಲಿ ಕಾರಿನಲ್ಲಿ ಕಾದು ಮೋದಿ ಕಾರನ್ನ ಹಿಂಬಾಲಿಸಿದ್ರು. ಈ ವರ್ತನೆ ಸಂಚಿನ ಭೀತಿಯನ್ನೇ ದೃಢಪಡಿಸಿರುವಂತದ್ದು ವರದಿಗಳು ಹೇಳಿದೆ. ಅಮೆರಿಕದ ಕೋಪಕ್ಕೆ ಕಾರಣ ಭಾರತ ರಷ್ಯಾ ತೈಲ ಖರೀದಿ ವಾಣಿಜ್ಯ ಒಪ್ಪಂದದಲ್ಲಿ ಸ್ವತಂತ್ರ ನಿಲುವು. ಅಮೆರಿಕದ ಒತ್ತಡಕ್ಕೂ ಮಣಿಯದಂತಹ ಮೋದಿ ಸರ್ಕಾರಕ್ಕೆ ಸಿಐಎ ಕಣ್ಣಿಗೆ ಶತ್ರು. ಅಮೆರಿಕ ನೆಲದಲ್ಲಿ ಹತ್ಯೆ ಮಾಡಿದ್ರೆ ಭಾರತ ಚೀನಾ ವೈಷಮ್ಯ ಶಾಶ್ವತವಾಗುವುದು ಸಿಐಎ ಉದ್ದೇಶವಾಗಿತ್ತು. ಎಸ್, ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಲಿಕ್ಕೆ ಹೆಂಗಾದ್ರೂ ತಲೆ ಬರುತ್ತೆ ಗೊತ್ತಿಲ್ಲ, ಐ ಡೋಂಟ್ ನೋ. ಅಮೆರಿಕಕ್ಕೆ ಹೇಳ್ತಾರಲ್ಲ, ಲಾಸ್ಟಿಗೇನು ಇದೇ ಕೆಟ್ಟ ಕೆಲಸ ಮಾಡಿ ಒಪ್ಸ. ಆ ರೀತಿಯ ನೀಚ ಅಮೆರಿಕ ಆಗಿದೆ. ಅಸಹ್ಯ ಅನ್ಸುತ್ತೆ. ದೇಶದ ದೊಡ್ಡಣ್ಣ, ಪ್ರಪಂಚದ ದೊಡ್ಡಣ್ಣ ಅಂತೆಲ್ಲ ದಯವಿಟ್ಟು ಹೇಳಕ್ಕೆ ಹೋಗ್ಬೇಡಿ. ಏನಾಯ್ತು, ಕಳೆದ ತಿಂಗಳು ಚೀನಾದಲ್ಲಿ ನಡೆದಂತಹ ಶಾಂಘೈ ಸಹಕಾರ ಸಂಘದ ಸಭೆ ಇತ್ತಲ್ವಾ, ಅಲ್ಲಿ ಭಾಗಿಯಾಗಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಸಂಚು ನಡೆಯಲಾಗಿತ್ತು ಅನ್ನುವಂತಹ ಮಾಹಿತಿ ಈಗ ಹೊರಗೆ ಬಿದ್ದಿದೆ. ಅಮೆರಿಕದ ಗುಪ್ತಚರ ಸಂಸ್ಥೆಯಾಗಿರುವಂತಹ ಸಿಐಎ ವಿರುದ್ಧ ಅಂತದೊಂದು ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತಾಗಿ ಸಾಕಷ್ಟು ಮಾಧ್ಯಮಗಳು ಕೂಡ ನಿಮಗೆ ಗೊತ್ತಿದ್ದಂಗೆ ವರದಿಯನ್ನ ಮಾಡಿತ್ತು. ಅಮೆರಿಕ ಭಾರತದ ಮೇಲೆ ರಷ್ಯಾ ತೈಲ ಖರೀದಿಸುವಂತೆ ಒತ್ತಡ ಹೇರ್ತಾ ಇರುವುದು ಹಾಗೂ ಭಾರತದ ಕೃಷಿ ಹಾಲಿನ ಮಾರುಕಟ್ಟೆಯನ್ನ ತಮಗೆ ಮುಕ್ತವಾಗಿ ಮಾಡಬೇಕು ಬೇಡಿಕೆಗೆ ಭಾರತ ಈವರೆಗೂ ಕೂಡ ಬಗ್ಗಿಲ್ಲ, ಹಿಂದೆ ಸರ್ತಿಲ್ಲ. ನಮಗೆ ಗೊತ್ತಿದೆ ನಮ್ಮ ಡಿಸಿಷನ್ ಏನು ಅಂತ. ಯಾರು ಬಂದಿಲ್ಲ ಮಧ್ಯ ಕಡ್ಡಿಯಲ್ಲಾಡ್ಸಾಗತ್ತಿ ಇಲ್ಲ ಅಂತ ಹೇಳಿ ಅಮೆರಿಕನನ್ನ ಸ್ವಲ್ಪ ದೂರ ಇಟ್ಟಿತ್ತು. ಭಾರತ ಅಮೆರಿಕ ನಡುವಿನ ಸಂಬಂಧದಲ್ಲಿ ದೊಡ್ಡದೊಂದು ಬಿರುಕು ಮೂಡಿತ್ತು. ಇದರ ನಡುವೆ ಈ ರೀತಿಯಾಗಿರುವಂತಹ ಮಾತುಗಳು ಅಥವಾ ಸುದ್ದಿಗಳು ಕೇಳಬರ್ತಾ ಇದೆ. ಅಮೆರಿಕದ ಸುಂಕ ಬೆದರಿಕೆಗಳ ಬೆನ್ನಲ್ಲೇ ಭಾರತ ಚೀನಾ ಆ ಒಂದು ಸಂಬಂಧಗಳು ಗಮನಾರ್ಹವಾಗಿತ್ತು. ಸೊ ಅದನ್ನು ತಡ್ಕೊಳಕ್ಕಾಗಿಲ್ಲ. ಹೊಟ್ಟೆಲ್ ಉರಿ ಬಿದ್ದಿರುತ್ತೆ. ವಿಶ್ವದ ದೊಡ್ಡಣ್ಣ ಅಂತ ಹೇಳಿ ಕರೀತಿರ್ತಾರೆ, ಗರಿ ಮ್ಯಾಲ್ಗಡೆ ಎದ್ದಿರುತ್ತೆ. ಇನ್ನೇನು ಮೋದಿ ಅವರನ್ನ ಸಂಚು ಮಾಡಿದ್ರೆ ಹಾಗೆ ಹೋಗೋ ಮಾತದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.